1 ಲೀಟರ್ ಹಾಲಿಗೆ 2 ರೂಪಾಯಿ ಹೆಚ್ಚಳ ಮಾಡಿದ್ದೀರಾ. 1 ಲೀಟರ್ ಮೊಸರಿಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದೀರಾ. ಪೆಟ್ರೋಲ್ಗೆ 1 ಲೀಟರ್ಗೆ 3 ರೂಪಾಯಿ, ಡೀಸೆಲ್ಗೆ 1 ಲೀಟರ್ಗೆ 3.25 ರೂಪಾಯಿ ಏರಿಕೆ ಮಾಡಿದ್ದೀರಾ. ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಏರಿಕೆ ಮಾಡಿದ್ದೀರಾ. ಮುದ್ರಾಂಕ ಶುಲ್ಕವನ್ನ ನೋಡಿದ್ರೆ 50 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ನೋಂದಣಿಗೆ 3% ಇದ್ದಿದ್ದು 5% ನಷ್ಟು ಬೆಲೆ ಏರಿಕೆ ಮಾಡಿದ್ದೀರಾ. ಅಂದ್ರೆ 1.5 ಲಕ್ಷ ಇದ್ದಿದ್ದು ಈಗ 2.5 ಲಕ್ಷಕ್ಕೆ ಏರಿಕೆ ಆಗಿದೆ. ಸಾರಿಗೆ ಸೇವೆಯನ್ನ ನೋಡೋದಾದ್ರೆ BMTC ಟಿಕೆಟ್ ದರವನ್ನ 5 ರೂಪಾಯಿ ಇದ್ದಿದ್ದು 7 ರೂಪಾಯಿಗೆ ಏರಿಸಿದ್ದೀರಾ. ಮೆಟ್ರೋ ಟಿಕೆಟ್ ದರ 25 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರಕ್ಕೆ 60 ರಿಂದ 90 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಅಂದ್ರೆ 50% ಹೆಚ್ಚಳ ಮಾಡಲಾಗಿತ್ತು. ಇನ್ನು ನೀರಿನ ಶುಲ್ಕ, ಕಳೆದ 10 ವರ್ಷಗಳಿಂದ ನೀರಿನ ಶುಲ್ಕವನ್ನ ಏರಿಕೆ ಮಾಡಲಿಲ್ಲ. ಆದ್ರೆ ಈ ಬಾರಿ ನೀರಿನ ಶುಲ್ಕವನ್ನ ಏರಿಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡಿದೆ. ಒಂದು ವೇಳೆ ನೀರಿನ ದರ ಏರಿಕೆ ಆಯಿತು ಅಂತ ಹೇಳಿದ್ರೆ 50 ರಿಂದ 200 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಕಸ ಸಂಗ್ರಹಣೆಗೆ ಸೆಸ್ ವಿಧಿಸಲಾಗಿದ್ದು ವಾರ್ಷಿಕವಾಗಿ 500 ರಿಂದ 1000 ರೂಪಾಯಿ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಿದೆ. ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸೇವಾ ಶುಲ್ಕವನ್ನ ಸರಾಸರಿ 20% ನಷ್ಟು ಏರಿಕೆ ಮಾಡಿದ್ದೀರಾ. ನೈಸ್ ರೋಡ್ ನ ಟೋಲ್ 5 ರೂಪಾಯಿ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಜನಸಾಮಾನ್ಯರ ಓಡಾಟಕ್ಕೆ ಅಂತಾನೆ ಮಾಡಲಾಗ್ತಾ ಇರುವಂತಹ ಸುರಂಗ ರಸ್ತೆಯಲ್ಲಿ ಕಿಲೋಮೀಟರ್ಗೆ 19 ರೂಪಾಯಿ ಟೋಲ್ ಚಾರ್ಜ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ.